ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿಯಲ್ಲಿ ಪಿಯು ಎಬಿಯ ಮಧ್ಯಬಿಂದು ಮತ್ತು ಎಬಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್, ಪಿಕ್ಯೂ ಪ್ಯಾರಲಲ್ ಟು ಬಿಸಿ, ಪಿಕ್ಯೂ ಪ್ಯಾರಲಲ್ ಟು ಬಿಸಿ ಆದರೆ ಎ ಕ್ಯೂ ಬಾಹುವಿನ ಉದ್ದವನ್ನ ಬರೆಯಿರಿ. ಸೊ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎಷ್ಟಿದೆ, 16 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಪಿ ಎಂಬುದು ಎ ಬಿ ಯ ಮಧ್ಯಬಿಂದು ಆಗುತ್ತೆ. ಸೊ ಇಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಸೊ ಇಲ್ಲಿ ನಾವು ಎ ಕ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಪಿ ಕ್ಯೂ ಏನಾಗಿದೆ, ಸೊ ಇಲ್ಲಿ ಪಿ ಕ್ಯೂ, ಸೊ ಇಲ್ಲಿ ಪಿ ಅನ್ನೋದು ಮಧ್ಯಬಿಂದು ಆಗಿರೋದ್ರಿಂದ ಸೊ ಎ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಪಿ ಬಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಸೊ ಎ ಬಿ ಡಿವೈಡೆಡ್ ಬೈ 2 ಏನಾಗುತ್ತೆ ಹೇಳಿ, 16 ಡಿವೈಡೆಡ್ ಬೈ 2 ಅಂದ್ರೆ 8 ಸೆಂಟಿಮೀಟರ್ ಬರುತ್ತೆ. ಸೊ ಹಾಗಾದ್ರೆ ಎ ಪಿ 8 ಸೆಂಟಿಮೀಟರ್ ಆಗುತ್ತೆ, ಪಿ ಬಿ ಕೂಡ 8 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಆಗಿರೋದ್ರಿಂದ ಸೊ ಏನಾಗುತ್ತೆ ಹೇಳಿ, ಪಿ ಕ್ಯೂ ಸಮಾಂತರವಾಗಿರೋದ್ರಿಂದ ಸೊ ಏನಾಗುತ್ತೆ ಹೇಳಿ, ಸೊ ಇಲ್ಲಿ ಪಿ ಕ್ಯೂ ಸೊ ಇದು ಕೂಡ ಮಧ್ಯಬಿಂದು ಆಗಿರುತ್ತೆ. ಸೊ ಇಲ್ಲಿ ನಾವು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೋದು, ಬಾಹುಗಳ ಅನುಪಾತಗಳು ಸಮನಾಗಿರುತ್ತೆ. ಸೊ ಎ ಪಿ ಬೈ ಪಿ ಎ ಸಿ ಏನಾಗುತ್ತೆ ಹೇಳಿ, ಎ ಪಿ ಬೈ ಸಾರಿ ಎ ಕ್ಯೂ ಬೈ ಎ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಪಿ ಬೈ ಎ ಬಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ ಪಿ ಮತ್ತು ಕ್ಯೂ ಗಳೇನಾಗುತ್ತೆ, ಮಧ್ಯ ಬಿಂದುಗಳಾಗತ್ತೆ. ಓಕೆ, ಸೊ ಇದು ಪಿ ಕ್ಯೂ ಏನಾಗುತ್ತೆ, ಬಿ ಸಿ ಗೆ ಸಮಾಂತರವಾಗಿರೋದ್ರಿಂದ ಸೊ ಇಲ್ಲಿ ಮಧ್ಯಬಿಂದು ಪ್ರಮೇಯದ ಪ್ರಕಾರ ನಾವು ಅಪ್ಲೈ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಈ ಎ ಪಿ ಲೆಂತ್ ಏನಿರುತ್ತೋ ಪಿ ಬಿ ಲೆಂತ್ ಕೂಡ ಅಷ್ಟೇ ಇರುತ್ತೆ, ಯಾಕಂದ್ರೆ ಇದು ಮಧ್ಯಬಿಂದು. ಸೊ ಇಲ್ಲೂ ಕೂಡ ಯಾಕಂದ್ರೆ ಇಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತು, ಕ್ಯೂ ಸಿ ಆಗುತ್ತೆ. ಸೊ ಎ ಸಿನೂ ಕೂಡ ಏನಾಯ್ತು, 16 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಈ ಎರಡು ತ್ರಿಭುಜಗಳು ಏನ್ ಹೇಳಿ, ಸಮರೂಪಿ ತ್ರಿಭುಜಗಳು. ಸೊ ಹಾಗಾಗಿ ಇಲ್ಲಿ ಎ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಸಿ ಆಗುತ್ತೆ. ಸೊ ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಸೊ ಇಲ್ಲಿ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ 8 ಸೆಂಟಿಮೀಟರ್ ಆಗಿರೋದ್ರಿಂದ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಕೂಡ ಏನಾಗುತ್ತೆ ಹೇಳಿ, 8 ಸೆಂಟಿಮೀಟರ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಕ್ಯೂ ಅನ್ನೋದು ಏನಾಯ್ತು, ಎ ಸಿ ಯ ಮಧ್ಯಬಿಂದು ಆಗಿರುತ್ತೆ. ಹಾಗಾಗಿ ಇಲ್ಲಿ ಎ ಕ್ಯೂ ನ ಉದ್ದ ಎಷ್ಟು ಹೇಳಿ, ಎ ಕ್ಯೂ ಬಾಹುವಿನ ಉದ್ದ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.